ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಮಾರುಕಟ್ಟೆಯಲ್ಲಿ ಸದ್ಯ ಈರುಳ್ಳಿ ಮೆಣಸಿನಕಾಯಿಗೆ ಭರ್ಜರಿ ಡಿಮ್ಯಾಂಡ್ ಬಂದಿದೆ. ಈ ಸಂದರ್ಭದಲ್ಲಿ ಅನ್ನದಾತರ ಕಣ್ಣು ತಪ್ಪಿಸಿ ಜಮೀನಿನಲ್ಲಿ ಈರುಳ್ಳಿ ಮೆಣಸಿನಕಾಯಿ ಕಳ್ಳತನ ಮಾಡಲಾಗ್ತಿದೆ. ಲಕ್ಷಾಂತರ ಮೌಲ್ಯದ ಬೆಳೆ ಕಳ್ಳತನ ಮಾಡಿದ್ದಾರೆ. ಹೀಗಾಗಿ ಚಿನ್ನದ ಬೆಳೆ ಕಳೆದುಕೊಂಡು ಅನ್ನದಾತ ಕಂಗಾಲಾಗಿದ್ದಾನೆ. ಈ ಕುರಿತಾದ ಗದಗ ಜಿಲ್ಲೆಯ ಒಂದು ವರದಿ ಇಲ್ಲಿದೆ ನೋಡಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮೇವಂಡಿ ಗ್ರಾಮದ ರೈತರ ಜಮೀನಿನಲ್ಲಿ ಅನೇಕ ಬೆಳೆಗಳು ಕಳ್ಳತನ ಆಗುತ್ತಿವೆ. ಮಾರುಕಟ್ಟೆಯಲ್ಲಿ ಈಗ ಈರುಳ್ಳಿಗೆ ಭರ್ಜರಿ ಬೆಲೆ ಬಂದಿದೆ. 1 ಕ್ವಿಂಟಲ್ ಈರುಳ್ಳಿಗೆ 4 ರಿಂದ 6 ಸಾವಿರದವರೆಗೆ ಮಾರಾಟ ಆಗುತ್ತಿದೆ. ಇವಾಗ ಈರುಳ್ಳಿ ಕಳ್ಳತನ ಗ್ಯಾಂಗ್ ಆಕ್ಟಿವ್ ಆಗಿದೆ. ಮೇವಂಡಿ ಗ್ರಾಮದ ರೈತರ ಶೇಖಪ್ಪ ಹಾಗೂ ಮಂಜುನಾಥ್ ಎನ್ನುವ ರೈತರ ಭರ್ಜರಿಯಾಗಿ ಈರುಳ್ಳಿ ಬೆಳೆದಿದ್ದರು. ಮನೆಯಲ್ಲಿ ಮದುವೆ ಕಾರ್ಯ ಇರೋದ್ರಿಂದ 4 ದಿನ ಜಮೀನಿಗೆ ಬಂದಿರಲಿಲ್ಲ. ಆ ಸಮಯದಲ್ಲಿ ಲಕ್ಷಾಂತರ ಮೌಲ್ಯದ ಈರುಳ್ಳಿ ಕಳ್ಳತನ ಮಾಡಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಮೇವಂಡಿ ಒಳಗೆ 2 ಎಕರೆ ಹೊಲದಾಗ ಉಳ್ಳಾಗಡ್ಡಿ ಬೆಳೆದಿದ್ರು. ಇರೋದ 3 ಎಕರೆ ಹೊಲ ಅದು. 2 ಎಕರೆ ಉಳ್ಳಾಗಡ್ಡಿ ಹಾಕಿದ್ವಿ. ಆ ಉಳ್ಳಾಗಡ್ಡಿ ನಾವು ಮದುವೆ ಕಾರ್ಯಕ್ರಮ ಇರೋದ್ರಿಂದ ಹೊಲದ ಕಡೆ ನಾವು ಗಮನ ಕೊಟ್ಟಿದ್ದಿಲ್ಲ. ಸಂಪೂರ್ಣ ಉಳ್ಳಾಗಡ್ಡಿ ಈಗೆಲ್ಲ ಒಳ್ಳೆ ಬೆಳೆ ಬಂದಿತ್ತು. ರೇಟ್ ಸಹಿತ ಜಾಸ್ತಿ ರೇಟ್ ಇತ್ತು. ನಾವು ಮದುವೆ ಆದಮೇಲೆ ಕಿತ್ರ ಆತಂತ ಹೇಳಿ ನಾವು ಹೊಲ ಸನಿಯಕ್ಕೆ ಹೋಗಿರಲಿಲ್ಲ. ಮದುವೆ ಆದಮೇಲೆ ನಾವು ಹೊಲ ಸನಿಯಕ್ಕೆ ಹೋದ್ನಂದ್ರಪ್ಪ ಅಂದ್ರೆ ಒಂದು ಉಳ್ಳಾಗಡ್ಡಿನೂ ಇರಲಿಲ್ಲ, ಮೆಣಸಿನ್ಕಾಯಿ ಇರಲಿಲ್ಲ. ಎಲ್ಲ ಸ್ವಚ್ಛ ಕಿತ್ಕೊಂಡು ಹೋಗ್ಬಿಟ್ರೆ ರಾತ್ರಿ ಕಳ್ಳರು ಯಾವ ರೀತಿ ಕಿತ್ತಾರಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಸರ್. ಗಾಡಿ ತರಿಬಿ ಕಿತ್ಕೊಂಡು ಹೋಗ್ಯಾರ ಅಂತಂದ್ರೆ ಸಂಪೂರ್ಣ ಕಿತ್ಕೊಂಡು ಹೋಗ್ಬಿಟ್ಟಾರೆ. ಈ ರೀತಿ ಕಳ್ಳರಿಗೆ ಒಂದು ಪ್ರೊಟೆಸ್ಟ್ ಕೊಟ್ಟಾಗ ಆಗ್ಬಿಡ್ತಾರೆ. ಕನಿಷ್ಠ ಹೋದ ವರ್ಷನೂ ಇದೇ ರೀತಿ ಮೆಣಸಿನ್ಕಾಯಿ ಬೇರೆ ರೈತರು ಕಳವಾಗಿದ್ದು ಅವ್ರಿಗೂ ಯಾವುದೋ ಇದ್ರ ಪರಿಹಾರ ಕೊಟ್ಟಿಲ್ಲ. ಬಟ್ ಈ ಅವ್ರಿಗೆ ಯಾರಿಗೂ ಸೇಫ್ಟಿನೂ ಇಲ್ಲ ಸರ್. ಬಟ್ ರೈತರಿಗೆ ಯಾವುದೇ ಥರದ್ದು ಸೇಫ್ಟಿ ಇಲ್ಲ ಅಂತ ಸರ್. ಈಗ ಕನಿಷ್ಠ ಅಂದ್ರೆ 45 ರಿಂದ 60-70 ಪೀಸ್ ಇರಿ ಸರ್. ಅದು ಈಗ ಕನಿಷ್ಠ ಅಂತಂದ್ರೆ 1.5-2 ಲಕ್ಷ ರೂಪಾಯಿ ಮಾಲ್ ಸರ್. ಈಗ ನಮ್ಮ ಈಗಿನ ರೇಟ್ ಯಾಕಂದ್ರೆ 5 ರಿಂದ 8 ಸಾವಿರ ರೂಪಾಯಿ ರೇಟ್ ಐತ್ರಿ ಒಂದು ಉಳ್ಳಾಗಡ್ಡಿ. 25 ರಿಂದ 30-35 ಸಾವಿರ ರೂಪಾಯಿ ಮೆಣಸಿನ್ಕಾಯಿ ಐತಿ. ಇವತ್ತು ಅದೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದಂದ್ರೆ 2 ರಿಂದ 3 ಲಕ್ಷ ರೂಪಾಯಿ ಮಾಲ್ ಆಗುತ್ತದೆ. ನಾವು ಇವತ್ತು ಅದ ಒಂದು ಇದರಿಂದ ನಾವು ಬಂಡವಾಳ ಬರ್ತಪ್ಪ ಅನ್ನೊಂದು ಆಸೆ ಇಟ್ಕೊಂಡು ನಾವು ಮದುವೆಗೆ ಇದು ಮಾಡ್ಕೊಂಡಿದ್ವಿ, ಆಸೆ ಇಟ್ಕೊಂಡಿದ್ವಿ. ಅದೆಲ್ಲ ನಿರಾಶೆ ಆಗಿ ನಾವು 3 ದಿವಸದಿಂದ ಕಣ್ಣೀರು ಹಾಕಿ, ಯಾಕಂದ್ರೆ ಯಾವುದೋ ಪ್ರೊಟೆಸ್ಟ್ ಇದೆ ಸರ್. ಜಿಲ್ಲೆ ಪೊಲೀಸ್ನವರು ಯಾವುದೋ ರಕ್ಷಣೆ ಕೊಡಲ್ಲ, ತಾಲೂಕು ಆಡಳಿತನವರು ರಕ್ಷಣೆ ಕೊಡಲ್ಲ. ಇವತ್ತಿಗೂ ಸಹಿತ ಕೃಷಿ ಇಲಾಖೆಯಿಂದ ಯಾರು ಬಂದು ನಮ್ಮನ್ನು ಕೇಳಿಲ್ಲ ಸರ್. ಈ ರೀತಿ ಆಗೈತೆ ಅಂತೇಳಿ ನಿಮ್ದು ಒಬ್ಬರು ಯಾರು ಪೊಲೀಸರವರು ಬಂದಿಲ್ಲ, ಯಾರು ಬಂದಿಲ್ಲ. ನಾವು ಕಂಪ್ಲೇಂಟ್ ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟರು ಶೂನ್ಯ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡೋಗಿಲ್ಲ ಸರ್. ನಿಜವಲ್ಲ ಕಳ್ಳರನ್ನ ಹಿಡಿಬೇಕು, ಕಳ್ಳರನ್ನ ಹಿಡಿದು ಅವ್ರಿಗೆ ಪ್ರೊಟೆಸ್ಟ್ ಕೊಡಬೇಕು. ಇನ್ನು ಉಳಿದಂಥ ರೈತರಿಗೆ ಆದ್ರೂ ಕನಿಷ್ಠ ನಮ್ದು ಹೋಗ್ಬಿಟ್ಟೆ ಸರ್. ಈಗ ನಮ್ದು ಪರಿಹಾರ ಕೊಡಲಿ. ಬಟ್ ಇನ್ನು ಉಳಿದ್ರಂಥ ರೈತರಿಗೆ ಯಾರೋ ಸ್ವಲ್ಪ ಅನುಕೂಲ ಆಗಲಿ ಅಂತ ಅವ್ರಿಗೆ ಒಂದು ಸ್ವಲ್ಪ ಪ್ರೊಟೆಸ್ಟ್ ಕೊಟ್ಟು ಸ್ವಲ್ಪ ಕಾವಲಿ ಏನಾರ ಸ್ವಲ್ಪ ಗಸ್ತು ತಿರುಗಿಸಿದ್ರು ಪೊಲೀಸರನ್ನ. ಸ್ವಲ್ಪ ಏನ್ರಿ ಉಳಿದಂಥ ರೈತರಿಗೆ ಯಾರೋ ಸ್ವಲ್ಪ ಅನುಕೂಲ ಆಗತ್ತಲ್ರಿ ಸರ್. ಕಳ್ಳರನ್ನ ಹಿಡಿದು ಶಿಕ್ಷೆ ಕೊಡೋಕೆ ಸರ್. ಅವ್ರನ್ನ ಬಿಟ್ಬಿಡ್ತಾರೆ. ಕಳ್ಳರನ್ನ ಹಿಡಿದು ಈಗ ನಾವೇ ಕಂಪ್ಲೇಂಟ್ ಕೊಡ್ತೀವಿ, ಕಳ್ಳರನ್ನ ಹಿಡಿತಾರೆ ಮತ್ತು 4 ದಿವಸಕ್ಕೆ ಬಿಡಿಸ್ಕೊಂಡ್ಬಂದ್ಬಿಡ್ತಾರೆ. ಆ ಕೆಲಸ ಆಗಬಾರ್ದು. ಕನಿಷ್ಠ 1 ವರ್ಷ 2 ವರ್ಷ ಅವ್ರಿಗೆ ಜೈಲು ಶಿಕ್ಷೆ ಅನುಭವಿಸಿದಂದ್ರೆ ಕಳ್ಳತನ ಆಗ್ಯಾವ. ಮೆಣಸಿನ್ಕಾಯಿ ಕಳ್ಳತನ ಆಗ್ಯಾವ, ಉಳ್ಳಾಗಡ್ಡಿ ಮಾತ್ರ ನಮ್ಮ ಸಂಪರ್ಕ ಕಿತ್ಕೊಂಡು ಹೋಗಿದ್ದು 2 ರೈತರು. ಮೆಣಸಿನ್ಕಾಯಿ ಭಾಳ ಮಂದಿ ಕಳವಾಗ್ಯಾವ್ರಿ. 8-10 ಮಂದಿ ಕಳವಾಗ್ಯಾವ ಮೆಣಸಿನ್ಕಾಯಿ. ಕಾಳು ಸಿಗದೇ ಇಲ್ರಿ. ರಾತ್ರಿ ಹೋಗಿ ಅಲ್ಲಿ ಮಕ್ಕೊಂತಾರೆ ಸರ್. ಹೊಲ್ದಾಗ ಹೋಗಿ ಮಕ್ಕೊಂತಾರೆ. ಈ ಮೂಲೆಗೆ ಇದ್ದಂದ್ರೆ ಅದ ಮೂಲೆಗೆ ಇನ್ನೊಂದು ಮೂಲೆ ಕಳ್ಳತನ ಮಾಡ್ತಾರೆ. ಒಬ್ಬರಮ್ಮ ಮಕ್ಕೊಂಡ್ರೆ ಹೊಡೆಯಕ್ಕೆ ಬರ್ತಾರೆ. ಬ್ಯಾಟ್ರಿ ಹಾಕೊಂಡು ಅವ್ರು ಟಾರ್ಚ್ ಹಾಕಿ ಕಲ್ಲು ಹೊಡೆದದ್ದು ಇದನ್ನ ಐತೆ ಸರ್. ಗಣ್ಯ ಸ್ಥಿತಿ ಕಲ್ಲು ಹೊಡ್ಕೊಂಡ್ರೆ ಸರ್. ಕಲ್ಲು ಹೊಡೆದೂ ಐತೆ ಸರ್. ಒಬ್ಬೊಬ್ರು ಇದ್ದಾಗ 10 ಜನ ಬಂದಾಗ ನಾವು ಅವ್ರನ್ನ ಎಲ್ಲಿ ಇದು ಮಾಡೋಕ್ಕಾಗತ್ತೇಳ್ರಿ. ನಾವು ಹೆದ್ರು ಹೋಗ್ಬೇಕಾಗತ್ರಿ. ಮತ್ತೆ ಇನ್ನು ಹೊಡಿತಾರನ್ನ ಸಂಕಟ ನಾವು ಜೀವ ಬಯಕ್ಕೆ ನಾವ ಸುಮ್ಮನೆ ಇರ್ಬೇಕಾಗತ್ತಲ್ರಿ. ಆ ಪರಿಸ್ಥಿತಿ ಆಗ್ಬಿಡೈತಿ. ಅದಕ್ಕೆ ಏನಾರ ಮಾಡಿ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಸ್ವಲ್ಪ ಏನಾರ ನಮಗೆ ಸೇಫ್ಟಿ ಕೊಟ್ಟರೆ ಒಳ್ಳೇದಾಗುತ್ತೆ ಸರ್. ಮೇವಂಡಿ ಗ್ರಾಮದ ಶೇಖಪ್ಪ ಆಲೂರ್ ತಮ್ಮ 3 ಎಕರೆ ಜಮೀನಲ್ಲಿ 2 ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಮೆಣಸಿನಕಾಯಿ ಬೆಳೆದಿದ್ದು 1 ಎಕರೆ 35 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು. ಈಗ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಚಿನ್ನದ ಬೆಲೆ ಇರೋದ್ರಿಂದ ಕಟಾವು ಮಾಡಲು ಜಮೀನಿಗೆ ಹೋದರೆ ಜಮೀನಿನ ಉತ್ತಮ ಗುಣಮಟ್ಟದ ಈರುಳ್ಳಿ ಖದೀಮರು ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಈರುಳ್ಳಿ ಕಳ್ಳತನ ಕುರಿತು ದೂರು ದಾಖಲು ಮಾಡಲು ರೈತ ಮುಂದಾಗಿದ್ದಾನೆ. ಇದೇ ಮೊದಲೇನಲ್ಲ, ಜಿಲ್ಲೆಯ ಬಹುತೇಕ ಕಡೆ ರೈತರು ಬೆಳೆದ ಫಸಲು ಕಳ್ಳತನ ಮಾಡುವ ಖದೀಮರಿದ್ದಾರೆ. ಹೀಗಾಗಿ ರಾತ್ರೋರಾತ್ರಿ ಈರುಳ್ಳಿ ಕಳ್ಳತನ ಮಾಡುವ ಖದೀಮರನ್ನು ಪೊಲೀಸರು ಪತ್ತೆ ಮಾಡಬೇಕು, ಕಠಿಣ ಶಿಕ್ಷೆ ನೀಡಬೇಕು. ಬೆಳೆ ಕಳ್ಳರಿಗೆ ನೀಡುವ ಶಿಕ್ಷೆ ಇತರ ಕಳ್ಳರಿಗೆ ಮಾದರಿಯಾಗಬೇಕು ಎಂದು ರೈತರು ಒತ್ತಾಯ ಮಾಡಿದ್ದಾರೆ. ಮುಂಡರಗಿ ತಾಲೂಕು ಮೇವಂಡಿ ಗ್ರಾಮದಲ್ಲಿ ಅಲ್ಲಿ ರೈತರು ಬೆಳೆದಂಥ ಅಲ್ಪ ಸ್ವಲ್ಪ ಉಳ್ಳಾಗಡ್ಡಿ ಹಾಗೂ ಮೆಣಸಿನಕಾಯಿಯನ್ನು ರಾತ್ರೋರಾತ್ರಿ ಕಳ್ಳರು ಬಂದು ದೋಚ್ಕೊಂಡು ಹೋಗಿದ್ದಾರೆ. ಉಳ್ಳಾಗಡ್ಡಿ ಹಾಗೂ ಮೆಣಸಿನ ಹಣ್ಣನ್ನು ಸಂಪೂರ್ಣ ಎಲ್ಲ ಬೆಳೆಯನ್ನು ಕಳು ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ತುಂಬ ನಷ್ಟವಾಗಿದೆ. ಒಬ್ಬೊಬ್ಬ ರೈತರಿಗೆ ಸುಮಾರು 2 ಲಕ್ಷವರೆಗೂ ಹಾನಿಯಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ಈ ಕೂಡಲೇ ಎಚ್ಚೆತ್ತುಕೊಂಡು ಆ ಒಂದು ನೊಂದ ರೈತರಿಗೆ, ಕಳುವಾದ ರೈತನ ಒಂದು ಕಷ್ಟಕ್ಕೆ 2 ಲಕ್ಷ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಕೊಡಬೇಕು. ನೀವು ಆ ಇಲೆಕ್ಷನ್ ಈ ಇಲೆಕ್ಷನ್ ಯಾವುದ್ಯಾವುದೋ ಇಲೆಕ್ಷನ್ ಮಾಡಿದ್ರಿ, ಬಿಟ್ಟಿ ಭಾಗ್ಯ ಯಾವುದೋ ಕೊಟ್ಟಿರಿ, ಅದನ್ನು ನಾವು ಕೇಳಾಕತ್ತಿಲ್ಲ. ಆದರೆ ನಮ್ಮ ರೈತ ಇವತ್ತು ಸಂಕಷ್ಟದಲ್ಲಿದ್ದಾನೆ.
ಅವನಿಗೆ ಅವನ ಕುಟುಂಬ ನಡೆಸಲಾರದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾನೆ. ಆದ್ದರಿಂದ ಈ ಕೂಡಲೇ ಪ್ರತಿ ರೈತನಿಗೆ ಕನಿಷ್ಠ ಪಕ್ಷ 25,000ರಿಂದ 1,00,000ದವರೆಗೆ ಪರಿಹಾರವನ್ನು ಕೊಡಬೇಕು ಅಂತ. ರೈತ ಹೊಲಕ್ಕೆ ಹೋಗ್ಬೇಕಂದ್ರೆ ಚಂಡಮಾರುತಕ್ಕೆ ಸಿಲುಕಿ ಅವ ನಡುಗುವಂಥ ಪರಿಸ್ಥಿತಿ ಬಂದಿದೆ. ಅವ ಹೊಲಕ್ಕೆ ಹೋಗ್ಬೇಕಂದ್ರೆ ಹೊಲಕ್ಕೆ ಹೋಗಕ್ಕೆ ಚಂಡಮಾರುತ ಬಿಡ್ತಾ ಇಲ್ಲ, ಮಳೆ ಬಿಡ್ತಾ ಇಲ್ಲ. ಆದ್ದರಿಂದ ಇಂಥ ಒಂದು ಪರಿಸ್ಥಿತಿ ಒಳಗೆ ಕಳ್ಳರಿಗೆ ಒಂದು ಏನಾಗಿದೆ ಅಂದರೆ ದಾರಿ ಓಪನ್ ಮಾಡ್ದಂಗಾಗಿದೆ. ಮೆಣಸಿನಕಾಯಿ ಹಾಗೂ ಮೆಣಸಿನ ಹಣ್ಣು ಹಾಗೂ ಉಳ್ಳಾಗಡ್ಡಿಗೆ ಈಗಿನ ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಲೆ ಇರೋದರಿಂದ ಅವೆರಡೇ ಪೀಕನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ರೈತನ ಒಂದು ಮಾಲನ್ನು ಕಳು ಮಾಡಿ ಇವತ್ತು ಕಳ್ಳರು ಮಾರಾಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಕೂಡಲೇ ಎಚ್ಚೆತ್ಕೋಬೇಕು ಅಂತ ನಾನು ಆ ಕಳ್ಳರನ್ನು ಹಿಡಿದು ಅವರಿಗೆ ಬರೀ ಹಾಗೆ ಹಿಡಿದ್ವಿ ಅವ್ರು ಕಳಿಸಿದ್ವಿ ಅಲ್ಲ, ಅವರಿಗೆ ಕಠಿಣವಾದ ಕನಿಷ್ಠ ಪಕ್ಷ 1 ವರ್ಷ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅಂದ್ರೆ ಮುಂದಿನ ದಿನಮಾನಗಳು ಮಾಡೋದಿಲ್ಲ ಅವರು. ಯಾಕಂತ ಹೇಳಿದ್ರೆ ಹೋಸಲನೂ ಅದೇ ಥರನ ಮಾಡಿದರು, ಉಳ್ಳಾಗಡ್ಡಿ ಮೆಣಸಿನ ಹಣ್ಣು ಹೋಸಲನೂ ಕಳು ಮಾಡಿದರು. ಅದರಿಂದ ಈ ಕೂಡಲೇ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಈ ಬಾರಿ 3 ಲಕ್ಷ ರೂಪಾಯಿ ಆದಾಯ ಬರಬಹುದೆಂಬ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಆಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಕಳ್ಳರ ಜೇಬಿಗೆ ಸೇರಿದಂತಾಗಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಮೆಣಸಿನಕಾಯಿಗೆ ಚಿನ್ನದ ಬೆಲೆ ಬಂದಿರುವುದರಿಂದ ಸಾಲದಿಂದ ಮುಕ್ತರಾಗಬೇಕೆನ್ನುವ ಲೆಕ್ಕಾಚಾರದಲ್ಲಿದ್ದ ರೈತ ಕುಟುಂಬ ಇತ್ತು. ಆದರೆ ರಾತ್ರೋರಾತ್ರಿ ಬೆಳೆ ಕಳ್ಳತನ ಆಗೋದ್ರಿಂದ ರೈತ ಹೈರಾಣಾಗಿದ್ದಾರೆ. ಇನ್ನಾದರೂ ಮುಂಡರಗಿ ಪೊಲೀಸರು ಈರುಳ್ಳಿ ಕಳ್ಳರನ್ನು ಪತ್ತೆ ಮಾಡಿ ಬಡ ರೈತ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಾಗಿ, ರೈತರ ಫಸಲು ಕಳ್ಳತನ ಆಗದಂತೆ ಪೊಲೀಸ್ ಇಲಾಖೆ ನಿಗಾ ವಹಿಸಬೇಕೆಂದು ಅನ್ನದಾತರು ಒತ್ತಾಯ ಮಾಡಿದ್ದಾರೆ.